ವಿಷಕಾರಿ ಕೈಗಾರಿಕೆಗಳ ವಿರುದ್ಧ ಕೊಪ್ಪಳದಲ್ಲಿ ಬೃಹತ್ ಹೋರಾಟ. ಕೊಪ್ಪಳ ಜಿಲ್ಲೆಯನ್ನ ಮಾಲಿನ್ಯದಿಂದ ರಕ್ಷಿಸಲು ಕರೆ. ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಬೃಹತ್ ಹೋರಾಟ. ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟ. ದೈತ್ಯ ಕಂಪನಿಗಳ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಈಗಾಗಲೇ ನಗರದಲ್ಲಿ 200ಕ್ಕೂ ಹೆಚ್ಚು ಕೈಗಾರಿಕೆಗಳಿದೆ. ಹೊಸದಾಗಿ 130ಕ್ಕೂ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆ ಯಾಕೆ ಬೇಕು? ನಮ್ಮ ಪರಿಸರವನ್ನ ಹಾಳು ಮಾಡಬೇಡಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬಲ್ಡೋಟ, ಜಿಂದಾಲ್, ಕಿರ್ಲೋಸ್ಕರ್ ಕಂಪನಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪರಿಸರವನ್ನ ಮಾಲಿನ್ಯ ಉಂಟು ಮಾಡುತ್ತಿರುವಂತಹ ಈ ಒಂದು ಕಾರ್ಖಾನೆಗಳ ವಿರುದ್ಧ ವಿವಿಧ ಸಂಘಟನೆಗಳು ಕರೆಯನ್ನ ನೀಡಿದ್ದ ಕೊಪ್ಪಳ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. 200ಕ್ಕೂ ಅಧಿಕ ಸಂಘಟನೆಗಳ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಗಳಲ್ಲಿ ವಿವಿಧ ಸಂಘಟನೆಗಳು ಕಾರ್ಯಕರ್ತರು ಭಾಗವಹಿಸಿದ್ರು. ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿರುವಂತಹ ಕಾರ್ಖಾನೆಗಳನ್ನ ಕಳಿಸಿ ಕೊಪ್ಪಳದನ್ನ ಉಳಿಸಿ ಎನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಗರದ ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ನಡೆದಂತಹ ಬೃಹತ್ ರ್ಯಾಲಿಯಲ್ಲಿ ನೂರಾರು ಮಂದಿ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ. ಗವಿಮಠದ ಸ್ವಾಮೀಜಿ ಇನ್ನಿತರ ಜನರು, ಮುಖಂಡರು, ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದು ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಯಿತು. ಈ ಒಂದು ವೇಳೆ ಮಾತನಾಡಿರುವಂತಹ ಪ್ರತಿಭಟನಾ ಮುಖಂಡರು ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜನ ಜಾನುವಾರುಗಳು ಸಂಪರ್ಕಿಸಲು ಅಥವಾ ಸುರಕ್ಷೆ ಮಾಡಲು ಹೋರಾಡುವಂತಹ ಕರೆಯನ್ನ ಇವರು ನೀಡಿದ್ದಾರೆ. ಇದೇ ವೇಳೆ ಕೊಪ್ಪಳ ಜಿಲ್ಲಾ ಬಚಾವ್ ಪರಿಸರ ರಕ್ಷಣಾ ಸಂಘಟನೆಗಳಿಂದ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಜಿಲ್ಲಾ ವಕೀಲರ ಸಂಘ, ವರ್ತಕರ ಸಂಘ ಸೇರಿ ಹಲವು ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬಂದ್ಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಕೈಗಾರಿಕೆಗಳು ಕೊಪ್ಪಳದಲ್ಲಿ ಇದ್ದು ಬಲ್ಡೋಟ, ಜಿಂದಾಲ್, ಕಿರ್ಲೋಸ್ಕರ್ ಕಂಪನಿಗಳು ಸೇರಿದಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳು ನಾಯಿ ಕೊಡೆಯಂತೆ ನಗರದ ಹಲವೆಡೆ ಹೊರವಲಯಗಳಲ್ಲಿ ತಲೆ ಎತ್ತುತ್ತಾ ಇದೆ. ಸಾಲದು ಅಂತ ಹೇಳಿ ನಗರದ ವಿವಿಧೆಡೆ ಹೊಸದಾಗಿ ಸುಮಾರು 130ಕ್ಕೂ ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದಂತಹ ಸಂಸ್ಥೆಗಳು ಕೂಡ ಒಂದಿಷ್ಟು ಮುಂದಾಗಿದೆ. ಹೀಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕೈಗಾರಿಕೆಗಳಿಗೆ ಅನುಕೂಲ ಕಲ್ಪಿಸಿಕೊಡಬಾರದು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಎತ್ತು ಹೊಲ ಮೈಯಾಕತ್ತು ಅಂದ್ರ ಮನ್ಯಾಗಿದ್ದ ಹೆಂಡತಿಯ ಕಳು ಮಾಡಾಕತ್ಲಂದ್ರ ನನಗ ಜನ್ಮ ಕೊಟ್ಟ ತಾಯಿಯ ಹಾಲ ನನಗ ವಿಷ ಕೊಡಕತ್ತಂದ್ರ ದೇವರೇ ನಾ ಯಾರಿಗ ದೂರಿಲ್ಲ? ಯಾರ ಮೇಲೂ ದೂರದ ಹೇಳಿ? ಯಾರ ಮೇಲೂ ದೂರ್ಲಿಕ್ಕೆ ಆಗುದಿಲ್ಲ. ಅವಕ್ಕೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದೈತಿ, ಕ್ಯಾನ್ಸರ್ ಬರಾಕತ್ತೈತಿ, ಹುಟ್ಟುವ ಮಕ್ಕಳು ಯುವಕರು ನಪುಂಸಕರಾಗಕತ್ತಾರ, ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗಿ ಮಕ್ಕಳು ಹುಟ್ಟಕತ್ತಾರ. ಆಮೇಲೆ ಈಗ ಒಂದು 3-4 ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟಿನೊಳಗೆ TB ಒಳಗೆ ಫಸ್ಟ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಇದಕ್ಕೆಲ್ಲ ಹೊಣೆ ಯಾರು? ಯಾರಾದರೂ ಕೇಳಬೇಕಲ್ಲ. ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ. ಕೊಪ್ಪಳದ್ದು ಜಿಂದಾಲ್ ತೆಗೆದ್ರೆ ಈಗ ಜಿಂದಾಲ್ದಾಗ 119 ಇರ್ತೈತಿ. 119 ಅಂದ್ರೆ ಅದು ಯೆಲ್ಲೋ ಜೋನ್, ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋನ್, ವಿಷ ಬರೇ. ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ, ಇವು ಯಾವ ಫ್ಯಾಕ್ಟ್ರಿ, ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ. 105 ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ. ಈಗ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನು ಕುಡಿಬೇಕು? ಗಾಳಿ ಕುಡಿಬೇಕು, ವಿಷ ಕುಡಿಬೇಕು ಅಷ್ಟೇ. ಇದು ನೋಡೋರು ಯಾರು? ದೇಶ ಅಭಿವೃದ್ಧಿ, ನಾಡ ಅಭಿವೃದ್ಧಿ ಆಗ್ತೈತಂತ ಅಷ್ಟು ಡಂಪ್ ಮಾಡಿದ್ರ ನಮ್ಮ ಕೊಪ್ಪಳ ಏನಾಗೈತಂದ್ರೆ ಈಗ ನಿಮಗೆ ಹೇಳಾರೆ ನಾನು, ಕೊಪ್ಪಳ ತಿಪ್ಪಾಗೈತೆ ನೋಡಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ. ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಟ್ಟಕ್ಕೆ ಬರ್ತಾರೆ, ಅದೊಂದಿಷ್ಟು ಗಾರ್ಡನ್ ಐತಂತ ನೋಡಿ ಚಂದ ಐತಂತ. ರೋಡ್ನಿಂದ ಒಳಗೆ ಹೋದ್ರೆ ನಮ್ಮನ್ನೆಲ್ಲರನ್ನು ಉಗುಳಿ ಹೋಗ್ತಾರ ಅವ್ರು ಅಷ್ಟೇ ಜನ. ಕೊಪ್ಪಳದಲ್ಲಿ ಈ ಒಂದು ಬಂದ್ ವಿಚಾರವಾಗಿ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಬಸವರಾಜ್ ಅವರು ಲೈನ್ ನಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಏನಾಯ್ತು ಅಂತ ತಿಳ್ಕೊಳ್ಳೋಣ. ಹೌದು ಕಾವ್ಯ, ಏನಂದ್ರೆ ಇವತ್ತು ಕೊಪ್ಪಳ ಬಂದ್ ಕರೆ ನೀಡಲಾಗಿತ್ತು. ಏನು ಕೊಪ್ಪಳದಲ್ಲಿ
ಏನ್ ಜಿಲ್ಲೆಯಲ್ಲಿರುವಂತಹ ಸುಮಾರು 200ಕ್ಕೂ ಹೆಚ್ಚು ಕಾರ್ಖಾನೆಗಳು ವಿಷಾನಿಲವನ್ನು ಉಗುಳಿ ರೈತರ ಮತ್ತು ಜನಸಾಮಾನ್ಯರ ಬದುಕನ್ನ ಏನು ಬದುಕಲಿಕ್ಕೆ ದುಸ್ತರ ಎನ್ನುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿವೆ. ವಿಷಾನಿಲವನ್ನ ಉಗುಳ್ತಾ ಇವೆ, ಗಾಳಿ ಮತ್ತು ಪರಿಸರ ಎಲ್ಲ ಹಾಳಾಗಿದೆ. ಇದರ ವಿರುದ್ಧ ಇದರ ಜೊತೆಗೇನೆ ಈಗ ಮತ್ತಷ್ಟು ಫ್ಯಾಕ್ಟರಿಗಳು ಕೊಪ್ಪಳದಲ್ಲಿ ಸ್ಥಾಪನೆ ಆಗಬೇಕಂತೇಳಿ ಸರ್ಕಾರ ಅನುಮತಿ ಕೂಡ ಕೊಟ್ಟಿದೆ. ಇದರಿಂದ ಆಕ್ರೋಶಗೊಂಡಿರುವಂತಹ ರೈತರು, ಜನಸಾಮಾನ್ಯರು ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಗಳ ನೇತೃತ್ವದಲ್ಲಿ ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಸಮಸ್ತ ಸ್ವಾಮೀಜಿಗಳು ಮತ್ತು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಕರೆಯನ್ನು ನೀಡಲಾಗಿತ್ತು. ಈ ಬಂದ್ ಕರೆಗೆ ಎಲ್ಲ ವರ್ತಕರ ಸಂಘ ಇರಲಿ, ವಕೀಲರ ಸಂಘ ಇರಲಿ, ಒಟ್ಟಾರೆ ಅನೇಕ ಸಂಘಟನೆಗಳು, 100 ಸಂಘಟನೆಗಳು ಬೆಂಬಲ ಕೊಟ್ಟಿದ್ರು. ಪರಿಣಾಮವಾಗಿ ಸಂಪೂರ್ಣವಾಗಿ ಕೊಪ್ಪಳ ಸ್ತಬ್ಧವಾಗಿತ್ತು. ಕೊಪ್ಪಳ ಬಂದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಏನು ಗವಿಮಠದ ಶ್ರೀ ಸ್ವಾಮಿ ಅಭಿನವ ಗೌಶೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಏನು ಗವಿಮಠದಿಂದ ಅಂಬೇಡ್ಕರ್ ವೃತ್ತ ಮತ್ತು ಅಶೋಕ್ ವೃತ್ತದ ಮೂಲಕವಾಗಿ ತಾಲೂಕಾ ಕ್ರೀಡಾಂಗಣಕ್ಕೆ ಬಂದಂತ ಸಾಕಷ್ಟು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಮತ್ತು ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನು ಈ ಕಾರ್ಖಾನೆಗಳನ್ನ ತೊಲಗಿಸಿ ಕೊಪ್ಪಳನ ಉಳಿಸಿ ಅನ್ನುವಂತ ಒಂದು ಕೂಗು ಎಲ್ಲ ಕಡೆಗೆ ಭಾರಿ ಪ್ರಮಾಣದಲ್ಲಿ ಸದ್ದನ್ನ ಮಾಡ್ತಾ ಇತ್ತು. ಇದನ್ನೆಲ್ಲ ನೋಡಿದ ಸಂದರ್ಭದಲ್ಲಿ ಒಟ್ಟಾರೆ ರೈತರು ಮತ್ತು ಜನಸಾಮಾನ್ಯರು ನಮಗೆ ಕಾರ್ಖಾನೆಗಳು ಬೇಡವೇ ಬೇಡ ಅಂತ ಹೇಳಿ ಒಂದು ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಾರ್ಖಾನೆಗಳಲ್ಲಿ ಏನು ಈಗ ಈ ಒಂದು ಏನು ಲೇಬರ್ ಕಾಂಟ್ರಾಕ್ಟರ್ ಆಗಿದ್ದಂತ ಅನೇಕ ಕಾಂಟ್ರಾಕ್ಟರ್ಗಳು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಾಗಿ ಒಂದು ಕಡೆ ಆಷಾಢ ಭೂತಿತನ ಅಂದ್ರೆ ಒಂದು ಕಡೆ ರೈತರ ಪರವಾಗಿ ಕಾಳಜಿಯನ್ನು ತೋರಿಸಿದ್ರು, ಇನ್ನೊಂದು ಕಡೆಗೆ ಕಾರ್ಖಾನೆಗಳ ಪರವಾಗಿ ಕೂಡ ಅವರು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಪರಿಣಾಮವಾಗಿ ಇವತ್ತು ಜನಸಾಮಾನ್ಯ ಮತ್ತು ರೈತರ ಬದುಕು ಇವತ್ತು ದುಸ್ತರವಾಗಿದೆ. ಏನು ಗ್ರಾಮೀಣ ಭಾಗದಲ್ಲಿ ರೈತರು ಬೆಳೆದಂತ ಬೆಳೆಗಳ ಮೇಲೆಲ್ಲ ಕಪ್ಪು ಧೂಳು ಅಂದ್ರೆ ವಿಷಾನಿಲ ಮಿಕ್ಸ್ ಇರ್ತಾ ಒಂದು ಕಪ್ಪು ಧೂಳು ಕುಳಿತಿರುತ್ತೆ ಎಲ್ಲಾ ಬೆಳೆಗಳ ಮೇಲೆ. ಅದನ್ನು ತಿಂದಂತ ಪ್ರಾಣಿ ಮತ್ತು ಜೀವ ಸಂತುಗಳು ಕೂಡ ಜೀವಹಾನಿಯನ್ನ ಅನುಭವಿಸ್ತವೆ. ಯುವಕರಿಂದ ಹಿಡಿದು ಮುದುಕರವರೆಗೆ ಪ್ರತಿಯೊಬ್ಬರಿಗೂ ಕೂಡ ರೋಗದ ರುಜಿನಗಳಿಗೆ ತುತ್ತಾಗ್ತಾರೆ. ಅನೇಕ ಯುವಕರು ಕ್ಯಾನ್ಸರ್ಗೆ ತುತ್ತಾಗಿ ಬಲಿಯಾಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಂತ ಇವತ್ತು ಜನಸಾಮಾನ್ಯರು ಮತ್ತು ಸಂಘಟನೆಗಳು ಇವತ್ತು ಕೊಪ್ಪಳದಲ್ಲಿ ಬಂದ್ ಕರೆಯನ್ನ ಕೊಟ್ಟಿದ್ರು. ಈ ಬಂದ್ಗೆ ಸಂಪೂರ್ಣವಾದಂತ ಬೆಂಬಲ ವ್ಯಕ್ತವಾಗಿದೆ. ಎಲ್ಲ ಏನು ಸಮಾಜದ ಮುಖಂಡರು ಇರಲಿ, ಜನಪ್ರತಿನಿಧಿಗಳಿರಲಿ ಮತ್ತು ಧಾರ್ಮಿಕ ಮುಖಂಡರಿರಲಿ ಪ್ರತಿಯೊಬ್ಬರು ಕೂಡ ಈ ಪ್ರತಿಭಟನೆಯಲ್ಲ ಪಾಲ್ಗೊಂಡಿದ್ರು. ಸುಮಾರು ಲಕ್ಷಾಂತರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಭಾರಿ ಒಂದು ಯಶಸ್ಸಿನೊಂದಿಗೆ ಕೊಪ್ಪಳ ಬಂದ್ ಕರೆ ಸಂಪೂರ್ಣವಾಗಿ ಸರ್ಕಾರವನ್ನ ಎಚ್ಚರಿಸುವ ಮಟ್ಟಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಈಗಲಾದ್ರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಜನರ ಭಾವನೆಗಳಿಗೆ ಬೆಂಬಲ ಕೊಟ್ಟು ಇಲ್ಲಿ ಏನು ಕಾರ್ಖಾನೆಗಳನ್ನ ಏನು ಭಾರಿ ಪ್ರಮಾಣದಲ್ಲಿ ಅಂದ್ರೆ ಸುಮಾರು 200ಕ್ಕೂ ಹೆಚ್ಚು ಕಾರ್ಖಾನೆಗಳು ಸ್ಥಾಪನೆ ಆಗಿವೆ. ಇದರಲ್ಲಿ ಕಿರ್ಲೋಸ್ಕರ್ ಇರಲಿ, ಬೊಲ್ಡೋಟಾ ಇರಲಿ, ಏನು ಕಲ್ಯಾಣಿ ಸ್ಟೀಲ್ಸ್ ಇರಲಿ, ಹೀಗೆ 100 ಕಂಪನಿಗಳು ಇಲ್ಲಿ ಸ್ಥಾಪನೆ ಮಾಡಿ ರೈತರ ಬದುಕಿನೊಂದಿಗೆ ಮತ್ತು ಜನಸಾಮಾನ್ಯರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಾ ಇದಾವೆ. ಅದನ್ನ ಈಗಾದ್ರೂ ನಿಲ್ಲಿಸುವ ಒಂದು ಪ್ರಯತ್ನ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಂತ ಹೇಳ್ಬೋದು. ಕಾವ್ಯ. ಎಸ್ ಬಸವರಾಜ್ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಈಗ ಮುಂದಿನ ಒಂದು ನ್ಯೂಸ್ ಕಡೆಗೆ ಹೋಗೋಣ.